ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಗೆ ಬಹುಮತ ಸಿಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಮಸೂದೆ ಪಾಸ್ ಆಗದೇ ಇರೋದು ರಾಜಕೀಯ ದುರುದ್ದೇಶ, ಆದರೆ ನಾವು ಯಾವುದೇ ದುರುದ್ದೇಶದಿಂದ ಈ ಮಸೂದೆಯನ್ನ ಮಾಡಿದ್ದಲ್ಲ. ಎಲ್ಲಾ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡೇ ನಿಯಮವನ್ನ ಜಾರಿ ಮಾಡಿದ್ದು ಅಂತ ಮಡಿಕೇರಿಯಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ರಿಯಾಕ್ಟ್ ಮಾಡಿದ್ದಾರೆ. 33% ಮಹಿಳಾ ಮೀಸಲಾತಿ ಹೋರಾಟ 40 ವರ್ಷದ ಹಿಂದಿನ ಬೇಡಿಕೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೀಸಲಾತಿ ಎಲ್ಲ ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನುವಂಥ ಬೇಡಿಕೆ ಇವತ್ತು ನಿನ್ನೆದಲ್ಲ, ಸುಮಾರು 40 ವರ್ಷಗಳಿಂದ ಇದೆ. ಆ ಬೇಡಿಕೆಗೆ ಪೂರಕವಾಗಿ ಸ್ಪಂದನ ಮಾಡಬೇಕು ಅಂತ ಹೇಳುವಂಥದ್ದು ಪ್ರಯತ್ನಗಳನ್ನು ಬೇರೆ ಬೇರೆ ಮಾಡಿದ್ದಾರೆ. 1996ನೇ ಇಸ್ವಿಯಲ್ಲಿ ಮಾನ್ಯ HD ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಆಗಿಲ್ಲ. ವಾಜಪೇಯಿಯವರು ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಮನಮೋಹನ್ ಸಿಂಗ್ ಅಂತೂ ತಲೆ ಕೆಡಿಸ್ಕೊಂಡಿಲ್ಲ. ಅದು ಏನೇ ಇರಲಿ, 2023ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಲೋಕಸಭೆ ವಿಧಾನಸಭೆಯಲ್ಲಿ 33% ಕೊಡಬೇಕು ಅನ್ನೋ ಬಿಲ್ ಪಾಸಾಗಿದೆ. ಆದರೆ ಅಲ್ಲೊಂದು ಕಂಡೀಷನ್ ಇತ್ತು. ಈಗ ಏನು ಸೆನ್ಸಸ್ ಈಗ ಇರುವಂಥ ಸ್ಥಾನಗಳು ಏನಿದೆ ಅದು 2001ರ ಜನಗಣತಿ 2011ರದ್ದು ತೊಗೊಂಡಿಲ್ಲ. ಆದರೆ ಮುಂದೆ ಬರುವಂಥ 21-22 ಜನಗಣತಿ ಆಗಬೇಕಾಗಿತ್ತು. ಕೋವಿಡ್ ಬೇರೆ ಕಾರಣಕ್ಕೆ ಆಗಿಲ್ಲ. ಅದರ ಆಧಾರದ ಮೇಲೆ ಮೀಸಲಾತಿ ಮಾಡಬೇಕು ಅನ್ನುವಂಥದ್ದು ಆ ಬಿಲ್ಲಲ್ಲಿತ್ತು. ಎಷ್ಟು ಸೀಟು ಅಂತ ನಿಶ್ಚಯ ಮಾಡುವಂಥದ್ದು ಸಂವಿಧಾನದ ಪ್ರಕಾರ. ಈಗಿರುವಂಥದ್ದು 542. ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಆಗಬೇಕು. ಮತ್ತು ಮೀಸಲಾತಿ SC STಗೂ ಅದೇ ಪ್ರಪೋರ್ಷನೇಟ್ಲಿ ಬರಬೇಕು. ಅದು ಎಲ್ಲೋ ಆಗಬೇಕಾದ್ರೆ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಆದರೆ ಸಂವಿಧಾನ ತಿದ್ದುಪಡಿ ಪಾಸ್ ಆಗಬೇಕಾದ್ರೆ 2/3 ಮೆಜಾರಿಟಿಲಿ ಪಾಸ್ ಆಗಬೇಕು. ಎಲ್ಲ ಗೊತ್ತಿದೆ. ನಿನ್ನೆ ಅದು ಪಾಸ್